ಶಿವಮಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಘುವಂಶ ಅವರೇ, ವೆಂಕಟಲಕ್ಷ್ಮಿ ಅವರ ಜಾತಕ ಹೇಗಿದೆ? ಅವರ ಯಜಮಾನ ಜಾತಕ ಪ್ರಕಾರ ಇವರ ಸಪ್ತಮದಲ್ಲಿ ಶುಕ್ರ ಕೂತಿರೋದ್ರಿಂದ ಯಜಮಾನರಿಗೆ ಉನ್ನತಿ ಆಗ್ತಾ ಇರುತ್ತೆ. ಈಗ ಪ್ರೆಸೆಂಟ್ ಏನಾಗ್ತಾ ಇದೆ ಅಂತಂದ್ರೆ ಶನಿ ವಕ್ರತ್ವದಿಂದ ಶುಕ್ರ ಮನೆ ಕೂತಿರೋದ್ರಿಂದ ಈಗ ಒಂದು ಚೂರು ಸಮಯ ಮಾತ್ರ ಸಮಸ್ಯೆಗಳಿದೆ. ಒಂದು ಜುಲೈ ನಂತರ ಇವರ ಯಜಮಾನರಿಗೆ ಅವರ ವೃತ್ತಿಯಲ್ಲಿ ಚೇಂಜಸ್ ಆಗುತ್ತೆ. ಸೊ ಡೆವಲಪ್ಮೆಂಟ್ ಸಿಗುತ್ತೆ. ಮತ್ತು ಇವರು ಮದುವೆ ಆದ ನಂತರ ಇವರಿಗೆ ಉತ್ತಮ ಯೋಗವಿದೆ. ನಂತರ ಪುಟ್ಟಮ್ಮ ಅವ್ರ ಬಗ್ಗೆ ಅವ್ರು ಕೇಳಿದ್ರು, ಅವ್ರ ಬಗ್ಗೆ ಅವರ ಮನೆ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಸೊ ಈ ಅವರ ಮನೆ ಆಲ್ರೆಡಿ ಅವರು ಒಂದು ಹೇಳ್ತೀವಿ ನಾವು, ಪಂಚಮದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆದಾಗ, ಅಂದ್ರೆ ಪೂರ್ವಪಂಡ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆದಾಗ ಇವರಿಗೆ ಅನುಭವಿಸುವ ಯೋಗಗಳು ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಹೌದು, ಮತ್ತೆ ಪಂಚಮನ ಪುತ್ರಸ್ಥಾನ ಅಂತ ಹೇಳ್ತೀವಿ. ಸೊ ಪುತ್ರಸ್ಥಾನ ಸಮಸ್ಯೆಗೆ ಬರುತ್ತೆ. ನೆಕ್ಸ್ಟ್ ಬಂದು ಇವರ ಭಾಗ್ಯದಲ್ಲಿ ಕೇತು ಇರೋದ್ರಿಂದ ನೆಕ್ಸ್ಟ್ ಇವರ ಗಂಡನಿಗೆ ದಶಮದಲ್ಲಿ ಕೇತು. ಸೊ ಇದು ಏನಾಗಿದೆ ಅಂತಂದ್ರೆ ಇವ್ರಿಗೆ ವೃತ್ತಿಯಲ್ಲಿ ಸಮಸ್ಯೆ ಇರುತ್ತೆ, ವೃತ್ತಿ ಮಾಡಕ್ ಕಷ್ಟ ಆಗುತ್ತೆ. ಏನಾಗುತ್ತೆ ಅಂದ್ರೆ ಇವರು ದುಡಿದು ಬಿಟ್ಟು ಅವ್ರ ಗಂಡನಿಗೆ ಇದು ಮಾಡ್ಬೇಕಾಗತ್ತೆ, ಅಂದ್ರೆ ಅವರ ಪೋಷಣೆ ಮಾಡಬೇಕಾಗತ್ತೆ. ಸೊ ಆ ಪರಿಸ್ಥಿತಿ ಇದೆ. ಇದನ್ನ ಅನುಭವಿಸಿ ಅಥವಾ ಒಂದು ಕೆಲವೊಂದು ಕರ್ಮನ ನಾವು ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನ ಅನುಭವಿಸಿ ಅಥವಾ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ನಾನು ಹೇಳುವಂಥದ್ದು ಒಂದು. ನೆಕ್ಸ್ಟ್ ಇವರು ನಮ್ಮ ಧನಲಕ್ಷ್ಮಿ ಅವರ ಪತಿಯ ಮೊದಲ ಪತ್ನಿಯ ಮಗಳ ಬಗ್ಗೆ ಕೇಳಿದ್ರು. ಅವರ ಬಗ್ಗೆ ಪ್ರಕಾರ ಏನಾಗಿದೆ ಅಂತಂದ್ರೆ ಅವರದ್ರಲ್ಲಿ ಗುರು ವಕ್ರಿಯಾಗಿದೆ. ನೆಕ್ಸ್ಟ್ ಬಂದು ಈಗ ರಾಹು ದೇಶ ಬುಧ ಭುಕ್ತಿ ನಡೀತಾ ಇದೆ. ಸೊ ಅವರ ಮನೆಯಲ್ಲಿ ಏನಾಗಿದೆ, ಅವರಿಗೆ ಸಪ್ತಮ ಚತುರ್ಥದಲ್ಲಿ, ಅಂದ್ರೆ ಅವ್ರ ಮನೆ ಚತುರ್ಥದಲ್ಲಿ ರಾಹು ಇರೋದ್ರಿಂದ ಅವರ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಜಾಸ್ತಿ, ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ. ಏನಾಗಿದೆ ಅಂತಂದ್ರೆ ಮಗನಿಗೆ ತಾಯಿ ಮೇಲೆ ದೃಷ್ಟಿ ಇದ್ದು ಮಗನಿಗೆ ಏನಾಗ್ತದೆ, ಮಗನಿಗೆ ತಾಯಿ ಮೇಲೆ ಹೆದರಿಕೆ, ಭಯ ಮತ್ತೆ ಪ್ರೀತಿನೂ ಇರೋದ್ರಿಂದ ತಾಯಿ ಮಾತಿನ ಜಾಸ್ತಿ ಕೇಳೋದ್ರಿಂದ ಮನೆಯಲ್ಲಿ ಇವರ ಮಾತು ನಡೀಲಿಲ್ಲ ಅಂತ ಅಂದ್ಕೊಳ್ಳಿ ಇವರು ಮನೆ ಬಿಟ್ಟು ಬಂದಿದ್ದಾರೆ. ರಾಹು ದೇಶ ಬುಧ ಭುಕ್ತಿ 2014 ನಂತರ ಮುಗಿತದೆ. 2014 ಫೆಬ್ರವರಿ ಮುಗಿತದೆ. ಅದರ ನಂತರ ಈ ಸಮಸ್ಯೆಗಳು ಬಗೆಹರಿಯುತ್ತೆ. ನೆಕ್ಸ್ಟ್ ಕೆಲವು ಪರಿಹಾರಗಳನ್ನ ನಾನು ಹೇಳ್ತೀನಿ. ಆ ಪರಿಹಾರಗಳನ್ನ ನೆಕ್ಸ್ಟ್ ನೀವು ಮಾಡಬೇಕಾಗುತ್ತೆ. ಮಾಡಿದ್ರೆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ ಡಾಕ್ಟರ್ ವೀರೇಶ್, ಧನಲಕ್ಷ್ಮಿ ಅವರು ಹೇಳ್ತಾ ಹೇಳಿದ್ರೆ ನಮ್ಮ ಮಗ ಮನೆ ಹೊರಗೆ ಮೊದಲು ದುಡ್ಡನ್ನು ತಂದು ಕೊಡ್ತಾ ಇದ್ರು, ಆಮೇಲೆ ತಂದು ಕೊಡ್ತಾ ಇಲ್ಲ, ಈಗ ಅವ್ರು ಏನು ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಯಾಕೆ ಈ ಥರದ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ? ಏನು ಸೊಲ್ಯೂಷನ್ ಹೇಳ್ತೀರಾ ಅವರಿಗೆ? ನಾವು ಮ್ಯಾರೇಜ್ ಅಂದ್ರೆ ಮದುವೆ ಅಂತ ಏನಂತ ಕರಿತೀವಿ ಅಂದ್ರೆ ಅದು ಒಂದು ಲೈಫ್ ಇವೆಂಟ್. ಅಂದ್ರೆ ಅದು ತುಂಬಾ ಮುಖ್ಯವಾದ ಒಂದು ಲೈಫಲ್ಲಿ ಒಂದು ಮುಖ್ಯವಾದ ಇದು ಘಟಕ. ಸೊ ಅವಾಗ ಆತರ ಆಗಿರುವಾಗ ಅವ್ರು ಅದನ್ನ ಯಾವ ತರ ಅದನ್ನ ತಗೊಂಡಿದ್ದಾರೆ ಅದನ್ನ ಕಂಡುಹಿಡಿಬೇಕು. ಅಂದ್ರೆ ಅವ್ರ ಹತ್ರ ಅವಳ ಮೇಲೂ ಕೋಪ ಮಾಡ್ಕೊಂತಾರೆ. ಓಕೆ, ಫ್ರೆಂಡ್ ಸರ್ಕಲ್ ಮೇನ್ ಬಿಡ್ಬೇಕು. ಅವನು ಫ್ರೆಂಡ್ಸ್ ಇಂದಾನೆ ಅವನ ಜೀವನನೇ ಹಾಳು ಮಾಡ್ಕೊಂತ ಇದ್ದಾನೆ. ಅಲ್ಲ, ನೀವ್ ಹೇಳಿರೋ ಪ್ರಕಾರ ಮದುವೆ ಆದ್ಮೇಲಿಂದ ಇದು ಮುಂಚೆಯಿಂದ ಫ್ರೆಂಡ್ಸ್ ಇದೆ, ಆದ್ರೆ ಮದುವೆ ಆದ್ಮೇಲೆ ಅವನ ಸಂಪಾದನೆ ಏನ್ ಮಾಡ್ತಾನೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ನೀವು ಕುತ್ಕೊಂಡು ಮಾತಾಡಿದೀರಾ ಅವ್ರ ಹತ್ರ? ಮಾತಿಗೆ ಸಿಕ್ಕಲ್ಲ. ಅಲ್ಲ, ಸಾಯಂಕಾಲ ಮನೆಗೆ ವಾಪಸ್ ಬರ್ತಾರಲ್ವಾ, ಭಾನುವಾರ ಅಥವಾ ಬೇರೆ ಹಬ್ಬದ ದಿವಸ ರಜೆ ಇರುತ್ತಲ್ವಾ, ಕೇಳ್ತಾ ಇದ್ರೆ ಸೀದಾ ಹೋಯ್ತಾ ಮಾತಾಡಕ್ ಆಗಲ್ಲ, ಇಲ್ಲ ಹೋಗ್ ರೂಮಲ್ಲಿ ಮಲ್ಕೊಂತಾನೆ. ಓಕೆ, ನೀವೇನಾದ್ರೂ ಕುತ್ಕೊಂಡು ಜಾಸ್ತಿ ಕೋಪ ಇದೆ ಅವ್ರಿಗೆ, ತುಂಬಾನೇ ಕೋಪ ಇದೆ. ಏನ್ ಮಾಡಬಹುದಂದ್ರೆ ನೀವು ಯಾವಾಗಾದ್ರೂ ಒಳ್ಳೆ ಸಂದರ್ಭ ನೋಡ್ಕೊಂಡು, ಈಗ ಹಬ್ಬ ಅಥವಾ ಯಾವ ತರ ಭಾನುವಾರ ರಜೆ ಇರೋ ದಿವಸ ಅವರು ಒಳ್ಳೆ ಮೂಡಲ್ಲಿ ಇರುವಾಗ ಕುತ್ಕೊಂಡು ಮಾತಾಡ್ಸಿ ಏನ್ ನಡೀತಾ ಇದೆ ಅಂತ ಕೇಳಿ, ಅವ್ರ ಪರಿಚಯ ಇರೋರು ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಹತ್ರ ಮಾತಾಡ್ದೆ ಏನಕ್ಕ ಅವನಿಗೆ ಬಂದಿರೋದು, ಅಲ್ಲ ಅವ್ರೇನಾದ್ರು ಸುಮ್ಮನೆ ಕುಂತ್ಕೊಂತಾನೆ, ನಮ್ಮಮ್ಮ ದುಡ್ಡು ಕೊಟ್ರು ಅಂತಾನೆ. ಓಕೆ ಓಕೆ, ಅಲ್ಲ ಬೇರೆ ಅವ್ರು ಯಾರಾದ್ರೂ ಕ್ಲೋಸ್ ಫ್ರೆಂಡ್ಸ್ ಇರೋರು ವಿಚಾರಿಸಿದೀರಾ? ಅಲ್ಲಿಂದ ಏನಾದ್ರು ನಿಮ್ಗೆ ವಿಷಯಗಳು ಹೋಗ್ತಾ ಇಲ್ಲ ಅಂತಾರಲ್ಲ, ಏನ್ ಮಾಡೋದು? ಬೇರೆ ಏನಾದ್ರು ಈ ತರ ಅಭ್ಯಾಸಗಳೇನಾದ್ರು ಕಲ್ತಿದ್ದಾರೆ ಅಂತ ಏನಾದ್ರು ಗೊತ್ತಾ? ಡ್ರಿಂಕ್ಸ್ ಎಲ್ಲ ಇದೆಯಾ? ಸೊ ಅದ್ರ ಬಗ್ಗೆ ಕೇಳಿದೀರಾ? ಕೇಳಕ್ಕೆ ನಮ್ಗೆ ನಾವು ಗೊತ್ತಿಲ್ಲಗಿದೀವಿ. ದೊಡ್ಡವರಾಗಿ ನಾವು ಕೇಳಿದ್ರೆ ನಮ್ಮ ಮುಂದೆನೆ ಇದ್ ಮಾಡಕ್ ಶುರು ಆದ್ರೆ ಅಲ್ಲ, ಏನ್ ನೀವು ಇನ್ನೊಂದು ವಿಷಯ ಏನ್ ತಿಳ್ಕೊಬೇಕಂದ್ರೆ ಒಂದೊಂದ್ಸತಿ ಈಗ ಮದ್ವೆ ಆದ್ಮೇಲಿಂದ ಈಗ ಕುಡಿಯೋದ್ ಜಾಸ್ತಿ ಮಾಡಿದಾರ ಕಮ್ಮಿ ಮಾಡಿದಾರ ಅದೇನಾದ್ರು ಗೊತ್ತಾ? ಅವ್ರಿಗೆ ಗೊತ್ತು. ಇವಾಗ ಅವರು ಡ್ರಿಂಕ್ಸ್ ಏನಾದ್ರು ಜಾಸ್ತಿ ಮಾಡಿದ್ರೆ ಅದಕ್ಕೂ ದುಡ್ಡು ಬೇಕು. ಸೊ ಅವರು ಎಷ್ಟು ದುಡಿತಾ ಇದಾರೆ, ಅದು ಮುಂಚೆ ಮೋಸ್ಟ್ಲಿ ನೀವು ಕಮ್ಮಿ ಕುಡಿತಾ ಇದ್ರೆ ಅದು ಅಷ್ಟಕ್ಕೆ ಜಾಸ್ತಿ ದುಡ್ಡು ಮಿಕ್ಕಿಸ್ಬೋದು. ಸೊ ಇವಾಗ ಏನಾದ್ರು ಅದರಿಂದ ಕುಡಿಯೋದು ಅಥವಾ ಬೇರೆ ಅಭ್ಯಾಸಗಳು, ಈಗ ಸಿಗರೇಟು ಬೀಡಿ ಆತರ ಏನಾದ್ರು ಇದ್ರೆ ಈಗ ಎಲೆಕ್ಷನ್ ಇಂದ ಅಂತೂ ಜಾಸ್ತಿ, ಸೊ ಅದರಿಂದ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಇರ್ಬೋದು. ಅದೊಂದು ವಿಷಯ ಇರ್ಬೋದು. ಸೊ ಅದರಿಂದ ನಿಮಗೆ ದುಡ್ಡು ಕೊಡೋದು ನಿಲ್ಸಿರ್ಬೋದು. ಸೊ ಏನಂದ್ರೆ ನೀವು ಈ ಮಂತ್ ಲಾಸ್ಟ್ ಟೈಮ್ ನಮ್ ಯಾವಾಗ ಹೇಳಿದ್ರು ಈ ಮಂತ್ ಎಂಡ್ ನಿಂದೆಲ್ಲ ಕ್ಲಿಯರ್ ಮಾಡ್ತೀನಿ, ಸುಮ್ನೆ ಇದ್ಬಿಡ್ರಿ ಅಂತಾನೆ. ಓಕೆ,
ಅಲ್ಲ ಇದು ಹೆಂಗೆ ಅಂದ್ರೆ ಇದು ಈ ವಿಷಯನ ನೀವು ತುಂಬಾ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಬಾರ್ದು. ನೀವು ಕುತ್ಕೊಂಡು ಒಂದ್ಸತಿ ಮಾತಾಡಿ, ನಿಮ್ಮ ಹತ್ರ ಮಾತಾಡದಿದ್ರೆ ನಿನ್ ಯಜಮಾನ ಮನೆಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಉಳ್ಳಾಳಲ್ಲಿ ಒಂದ್ ಮನೆ ಇದೆ, ಖಾಲಿ ಮಾಡಿಸ್ಕೊಡ್ತೀನಿ, ನೀನು ನಿಮ್ಮ ಯಜಮಾನಾಗ 1 ವರ್ಷ ಸಪರೇಟ್ ಇದ್ದು ಜೀವನ ಮಾಡಿ ಆಮೇಲೆ ನನ್ನ ಜೊತೆಗೆ ಬನ್ನಿ ಅಂತ. ಅಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೆ ಒಂದ್ ಕೆಲಸ ಮಾಡಿ, ನಿಮ್ಗೆ ಅವ್ರು ಯಾರ ಹತ್ರ ಮಾತಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ನಮ್ಮ ಬಾವ ಫೋನ್ ಮಾಡಿದ್ದಾರೆ, ನಮ್ಮ ಯಜಮಾನ್ರ ಎದುರುಗಡೆ ಕೇಳಿದಾರೆ, ಫೋನ್ ಅಟೆಂಡ್ ಮಾಡಲ್ಲ. ಇಂಥವ್ರು ಏನೋ ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ಅವ್ರು ಫೋನ್ ಮಾಡ್ತಾ ಇದಾರೆ ಅಂತ ಫೋನ್ ಅಟೆಂಡ್ ಮಾಡಲ್ಲ. ಯಾರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಈ ಡ್ರಿಂಕ್ಸ್ ಅಥವಾ ಈ ಬೀಡಿ ಸಿಗರೇಟ್ ಸ್ಮೋಕಿಂಗ್? ಯಾವ್ದಕ್ಕೂ ಅವರು ಅಷ್ಟೊಂದು ಅಡ್ಜಸ್ಟ್ ಆಗೋದಿಲ್ಲ. ಅಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅದು ಬೇರೆ ತರ ಆಗುತ್ತೆ. ಇವಾಗ ಪರ್ಸನಲ್ ವಿಷಯಗಳೆಲ್ಲ ಮಾತಾಡೋದು, ಅಟ್ಲೀಸ್ಟ್ ನೀವು ಈಗ ಡ್ರಿಂಕಿಂಗು ಸ್ಮೋಕಿಂಗ್ ಬಗ್ಗೆ ಮಾತಾಡ್ಬೋದಲ್ವಾ? ಅದ್ರ ಬಗ್ಗೆ ನೀವು ಪ್ರಯತ್ನ ಪಟ್ಟಿದ್ದೀರಾ ಕರ್ಕೊಂಡು ಹೋಗಿ, ಅಥವಾ ಅದನ್ನ ಬಿಡಿಸೋ ಪ್ರಯತ್ನ? ಅದನ್ನ ನೀವು ಒಂದ್ಸತಿ ಮಾಡ್ಬೋದು ಅವ್ರ ಹತ್ರ. ಚಿಕ್ಕ ಹುಡುಗ ಅಲ್ವಾ ಅವನು, ಅದಕ್ಕೋಸ್ಕರ ಹಂಗೆ ನೋಡಿ, ಅದರಿಂದ ನಿಮ್ಗೆ ದುಡ್ಡು ತುಂಬಾ ಖರ್ಚಾಗುತ್ತೆ. ಪ್ಲಸ್ ಅದು ಸ್ವಲ್ಪ ದಿವಸ ಅವ್ನಿಗೆ ಏನ್ ಗೊತ್ತಾ ಸರ್, ಒಂದು ಹೆಂಗ ನಮ್ಮಮ್ಮ ಇದಾರೆ, ಅವ್ರ ತಂದೆದು ಏನ್ ಮೇಂಟೆನೆನ್ಸ್ ಇಲ್ಲ, ನಮ್ಮಮ್ಮ ಇದಾರೆ ಹೆಂಗ ಮೇಂಟೈನ್ ಮಾಡ್ಕೊಂತಾರೆ ಅಂತ ಕಾಲಕ್ಕೆ ನೋಡ್ಕೊಳ್ಳೋಣ. ಅಲ್ಲ ಅದು ದುಡ್ಡಿನ ವಿಷಯ ಆಯ್ತು. ಆರೋಗ್ಯದ ಬಗ್ಗೆ ಅವ್ನು ಚಿಂತೆ ಮಾಡ್ದಲ್ಲ, ಅಯ್ಯೋ ಬಿಡು, ಏನಾನ ಅವ್ರ ಫೋರ್ಸ್ ಆಗಿ ನಾನೇ ಮಾತಾಡಿದ್ರೆ ಅವ್ರ ತಂದೆ ಏನಾನ ಸಾಯ್ತೀನಿ ಬಿಡು, ಇದು ಸೇರಿ 3 ಸತಿ ಆ ಬಾಯಲ್ಲಿ ಬಂದಿದೆ, ಅದರಿಂದ ನಾವೇನು ಫೋರ್ಸ್ ಮಾಡ್ತಾ ಇಲ್ಲ. ಇವನೇನೋ ನಾನು ಹೇಳೋದು ನನ್ನ ಇದು, ಇವನು ಹೊಟ್ಟೋಗ್ತಾನೆ, ಈ ಮಗುವಿನ ಜೀವನ ಏನಾಗುತ್ತೆ ಮುಂದಕ್ಕೆ? ಅಲ್ಲ ಈಗ ಸತ್ತೋಗ್ಬಿಡ್ಬೇಕು ಅಂತ ಯೋಚನೆಗಳು ಬಂದ್ರೆ ಅಂದ್ರೆ ಮಾನಸಿಕವಾಗಿ ಏನೋ ತೊಂದರೆ ಇದೆ ಅಂತ ಅರ್ಥ. ಹೇಳಲ್ಲ ನಮ್ಮ ಹತ್ರ. ಸೊ ಅದು ಎಷ್ಟೊಂದ್ ತರ ತೊಂದರೆಗಳಿರ್ಬೋದು. ಸೊ ಅದನ್ನ ನೀವು ಬೆಸ್ಟ್ ಅಂದ್ರೆ ನೀವು ಯಾರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಈ ತರ ಇದೆ, ಈ ತರ ಇಲ್ಲ, ಹಿಂಗ ಆಗ್ತಾ ಇದೆ ನನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನೋ ಸಾಲ್ವ್ ಮಾಡ್ಬೋದು. ಅಲ್ಲ ಇವ ಎಲ್ಲಾ ಕುಟುಂಬದಲ್ಲಿ ಎಲ್ಲಾ ಮನೆಯಲ್ಲೂ ಈಗ ಒಂಥರ ಸಣ್ಣ ಪುಟ್ಟ ಜಗಳಗಳು ವಿಷಯಗಳು ಎಲ್ಲ ಇರುತ್ತೆ, ಎಲ್ಲ ಪರ್ಫೆಕ್ಟ್ ಆಗಿರಲ್ಲ. ಬಟ್ ಆತರ ವಿಷಯಗಳು ಇರುವಾಗ ಸತ್ತೋಗ್ಬಿಡ್ಬೇಕಂತ ಯೋಚನೆಗಳು ಯಾರಿಗೂ ಬರಲ್ಲ. ಒಂದ್ ಮಾತು ಜೋರಾಗಿ ಆಡ್ಬೋದು, ಅಥವಾ ಏನೋ ಬೈಬೋದು, ಅಥವಾ ಏನೋ ಮಾಡ್ಬೋದು, ಜಗಳಗಳಾಡ್ಬೋದು. ಇವಾಗ ನಮ್ಮ ಹುಡುಗಿನ ಅಷ್ಟೇ, 2ನೇ ಮಗಳು ಸತ್ತೋಗ್ತೀನಿ ಅಂದಕ್ಕೆ ಏನೋ ಕರ್ಕೊಂಬಂದೆ, ಕೈ ಹಿಡ್ದೆ ಒಂದ್ ಮನೆ ಕೊಟ್ಟಿದ್ದೀನಿ, ಅವಳು ಗರ್ಮೆಂಟ್ಸ್ ಹೋಗ್ತಾಳೆ, ಅವಳ ಮಗಳು ಅವಳ ಜೀವನ ಮಾಡ್ಕೊಂತ ಇದ್ದಾಳೆ, ಅವ್ರದ್ದೇನು ನಮಗ್ ತೊಂದರೆ ಇಲ್ಲ. ಈಗ ಗಂಡ ಹೆಂಡತಿ ಟಚ್ ಅಲ್ಲಿ ಇದಾರೆ, ಇನ್ನೇನು ಎಕ್ಸಾಮ್ ಮುಗಿದ ತಕ್ಷಣ ಹೋಗೋ ಮೂವ್ಮೆಂಟ್ ಇದೆ, ಅವ್ರ ಜೀವನ ಅವ್ರಿಗಾಗುತ್ತೆ. ಅಲ್ಲ ಇದು 3 ವಿಷಯಗಳಿದೆಯಲ್ಲ, ಒಂದು ನಿಮ್ ಡ್ರಿಂಕಿಂಗು, ಇನ್ನೊಂದು ಸ್ಮೋಕಿಂಗು, ಆಮೇಲೆ ಈ ಸತ್ತೋಗ್ಬಿಡ್ಬೇಕಂತ ಯೋಚನೆಗಳು ಬರುತ್ತಲ್ವಾ, ಆ 3 ವಿಷಯಕ್ಕೂ ನೀವು ಒಂದ್ಸತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರ್ಸೋದು ತುಂಬಾ ಒಳ್ಳೇದು. ಅವ್ರ ತಂದೆ ಅದೇ ಅಂದ್ರು, ಮೊನ್ನೆ ಅಂದಿದ್ದಕ್ಕೆ ಹಂಗಂತಾನೆ, ಸತ್ತೋಗ್ತೀನಿ ಬಿಡು, ಇರೋದೇ ಇಲ್ಲ, ಎಲ್ಲಾನ ಹೊಟ್ಟೋಗ್ತೀನಿ ಮನೆ ಬಿಟ್ಟು. ಓಕೆ, ಅದು ಯೂಶಲಿ ನೀವು ಕುಡಿದ ಮೇಲೆ ಹೇಳ್ತಾರಾ ಅಥವಾ ಕುಡಿದ ಬೆಳಿಗ್ಗೆ ಹೊತ್ತು ಮಾರ್ನಿಂಗ್ ಹೇಳೋದು? ಒಂದ್ ಸ್ವಲ್ಪ ನೈಟ್ ಲೇಟ್ ಆಗೇ ಬರ್ತಾರೆ. ಜಾಸ್ತಿ ಕುಡ್ದಿದ್ರೆ ನಾವು ಹ್ಯಾಂಗ್ ಓವರ್ ಅಂತ ಹೇಳ್ತೀವಿ, ಇನ್ನ ಹೋಗಿರಲ್ಲ. ಇಲ್ಲ, ಬೆಳಿಗ್ಗೆನೂ ಕುಡಿತಾರ? ಬೆಳಿಗ್ಗೆ ಇಲ್ಲ, ಎದೊಳ್ತಾ ಇದ್ದಂಗೆ ಬರೀ ರಾತ್ರಿ? ಇಲ್ಲ ಅದೆಲ್ಲ ಇಲ್ಲ, ಅಷ್ಟೇ ಅವ್ರಿಗೆ ಮರ್ಯಾದೆ ಆಗುತ್ತೆ ಬೆಳಗ್ಗೆ ಮನೇಲಿ. ಅದು ನಮಗ್ ಗೊತ್ತಿಲ್ಲ, ಹೊರಗಡೆ ಮಾಡ್ಕೊ ಬರೋದು. ಹೊರಗಡೆ ಮಾಡ್ಕೊಂಡು ಏನಾದ್ರು ರೂಮ್ಗೆ ಒಂದ್ ಬಾಗ್ಲಿದೆ, ಇವ್ರು ಒಳಗಡೆ ಒಂದ್ ಬಾಗ್ಲಿದೆ ಅಲ್ವಾ, ಆ ಡ್ರಿಂಕ್ಸ್ ಮಾಡಿದಾಗ ಹಿಂದೆ ಬಾಗ್ಲಿಂದ ಹೋಗಿ ರೂಮ್ಗೆ ಸೇರ್ಕೊಬಿಡ್ತಾರ ಅವ್ರು. ಆ ತರ ಮಾಡಿ ಇಟ್ಟಿದ್ದಾರೆ, ಇವರೆಲ್ಲ ಅನುಕೂಲ ಚೆನ್ನಾಗಿ ಮಾಡಿ ಇಟ್ಟಿದಾರಲ್ವಾ, ಆದ್ರಿಂದ ಅವರು. ನೀವೇನಾದ್ರು ಪ್ರಯತ್ನ ಪಟ್ಟಿದಾರ ಅವ್ರಿಗೆ? ನಾವು ಬುದ್ಧಿ ಹೇಳಿದ್ರೆ ಕೇಳಲ್ಲ, ಆಯ್ತು ಬಿಡಿ ಮನೇಲಿ ನೀವು ಹಿರಿಯರಲ್ವಾ? ಕೇಳಲ್ಲ ಅವನು, ಯಾರ ಮಾತು ಕೇಳಲ್ಲ. ನನ್ನ ಆಂಟಿ ಅಂತಾನೆ, ಅಜ್ಜಿ ಅನ್ನಲ್ಲ. ಯಾರು ಹೇಳಿದೆ ಆಂಟಿ ನಿಮ್ಗೆ? ಅಯ್ಯೋ ಅವ್ರ ಮಾತೆಲ್ಲ ಕೇಳಿ, ನೀವು ಸುಮ್ನೆ ಇರಿ, ಕೇಳಕ್ ಹೋಗ್ಬೇಡಿ, ನೀವ್ ನೋಡಿದ್ದ ಕೇಳ್ರಿ, ಯಾಕೆ ಬಿಡ್ತೀರಾ ಅಂತಾನ ಅಷ್ಟೇ. ಅಲ್ಲ ಜಾಸ್ತಿ ಅವರು ಮಾತಾಡೋಕ್ ಸಿಗೋದು ಯಾವ ಸಮಯ? ಯೂಶಲಿ ನೀವು ಈವ್ನಿಂಗ್ ಬೆಳಗ್ಗೆನೂ ಸಿಗ್ತಾರಲ್ವಾ, ತಿಂಡಿ ಟೈಮಲ್ಲಿ, ಆ ಟೈಮಲ್ಲಿ ಸಿಗ್ತಾರಲ್ವಾ? ಮಾತಾಡಲ್ಲ ಸರ್, ಮಾತಾಡಲ್ಲ. ಏನನ್ನ ತಗೊಂಡ್ರೆ ತಿನ್ನೋ ತಿಂಡಿನೇ ಬಿಟ್ಬಿಟ್ಟು ಸೀದಾ ಎದ್ದೋಗ್ತಾ ಇರ್ತಾನೆ, ಕೈಯ ತೊಳೆದ್ ಬಿಡ್ತಾರ ಅದ್ರಲ್ಲಿ. ಅವಾಗೇನ್ ನಾವೇ ನೋಡ್ಬೇಕಲ್ವಾ, ಅದಕ್ಕೆ ಕೋಪ ಎಲ್ಲ ತುಂಬಾ ಜಾಸ್ತಿ. ಮುಂಚೆನೂ ಹಿಂಗೇನಾ, ಅಥವಾ ಯೂಶಲಿ ಕುಡಿದ್ಮೇಲೆ ಅಥವಾ ಸ್ಮೋಕಿಂಗ್ ಮಾಡುವಾಗ? ಇದೆ, ಚಿಕ್ಕ ಹುಡುಗನಿಂದ ಒಂದು 18-19 ವರ್ಷ ಆದ್ಮೇಲೆ ಈ ತರ ಕೋಪ ಬಂದಿದೆ. ಏನಂದ್ರೆ ನೀವು ಒಂದ್ಸತಿ ಡಾಕ್ಟರ್ ಹತ್ರ ಕರ್ಕೊಂಡ್ಬಂದು, ಯಾಕಂದ್ರೆ ಡಾಕ್ಟರ್ ಹತ್ರ ಮಾತಾಡೋದು ಬೇರೆ ತರ, ಮನೆಯಲ್ಲಿ ಸಂಬಂಧಿಕರ ಜೊತೆ ಅಥವಾ ನೀವು ಫ್ಯಾಮಿಲಿ ಜೊತೆ ಮಾತಾಡೋದು ಅದು ಬೇರೆ ತರ ಆಗುತ್ತೆ. ಸೊ ಒಂದ್ಸತಿ ನೀವು ಕರ್ಕೊಂಡ್ಬಂದು ತೋರ್ಸೋದು ತುಂಬಾ ಒಳ್ಳೇದು. ಧನಲಕ್ಷ್ಮಿ ಅವರೇ, ಯಾವ ರೀತಿಯಾಗಿ ಈಗ ಫೈನಾನ್ಸ್ ಮ್ಯಾನೇಜ್ ಮಾಡ್ತೀರಾ ನೀವು? ಮೇನ್ ಸೋರ್ಸ್ ಅಂದ್ರೆ ಮಗಂದು ಮತ್ತೆ ಮನೆಯವ್ರದ್ದು ಎರಡು. ನೀವು ಕೂಡ ಟೈಲರಿಂಗ್ ಮಾಡ್ತೀರಾ? ಓಕೆ, ಇನ್ನೂ ಅದನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಯೋಚನೆ ಏನಾದ್ರು ಇದೆಯಾ? ಟೈಲರಿಂಗ್ ಅನ್ನ ಬಿಸ್ನೆಸ್ ಅಂದ್ರೆ ಸೊಸೆಗೂ ಕೂಡ ಅದನ್ನೇ? ಇಲ್ಲ ಸರ್, ಅವ್ರಿಗೆ ಎಜುಕೇಶನ್ ಕೊಡ್ಸೋಣ ಅಂತ ಇದೀನಿ. ಓಕೆ, ಯಾವ್ದು ಮಾಡ್ತಿದ್ದೀರಾ ವೆಂಕಟಲಕ್ಷ್ಮಿ? ಏನು ಯೋಚನೆ ಮಾಡ್ಕೊಂಡಿದ್ದೀರಾ? ಓಕೆ, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಅವರೆಲ್ಲ ಲೆಕ್ಚರರೇ ಮಾಡಿಸ್ತೀನಿ ಅಂತ ಅಂದಿದ್ರು, ಅದಕ್ಕೆ ಮುಂಚೆ ಈ ತರ ಮ್ಯಾರೇಜ್ ಫಿಕ್ಸ್. ಓಕೆ, ಸೊ ಈಗ ಮುಂದೆ ನೀವು ಲೆಕ್ಚರರ್ ಅದನ್ನೇ ಕರಿಯರ್ ಆಗಿ ತಗೊಳ್ಬೇಕು ಅಂತ ಇದ್ದೀರಾ? ಜೂನ್ ಕಳೆದ್ಮೇಲೆ ಕಂಪ್ಯೂಟರ್ ಕೋರ್ಸ್ ಮುಗಿಸಿ ಓಕೆ ಆಮೇಲೆ ಕಂಪ್ಯೂಟರ್ಸ್ ಹೋಗ್ತಾ ಇದ್ದೀರಾ? ಇನ್ನಿಲ್ಲ, ಜೂನ್ ಕಳೀಲಿ ಅಂತ. ಓಕೆ, ಧನಲಕ್ಷ್ಮಿ ಅವರೇ, ಲೋನ್ ಎಷ್ಟಿದೆ ನಿಮ್ಗೆ? ನನಗೆ ಲೋನ್ ಇನ್ನೂ ಒಂದು
6 ಲಕ್ಷ ಚಿಲ್ಲರೆ. ಯಾವ್ದಕ್ಕೆ ತೆಗೆದಿದ್ದಾಗಿ? ಮನೆ ಕಟ್ಟಕ್ಕೆ. ಯಾವ ಕಡೆ? ಬ್ಯಾಂಕಿಂದಾನೆ ಬ್ಯಾಂಕಿಂದ ಆನಂದ್ ಕೋಪರೇಟಿವ್. ಅದನ್ನ ರೀಪೇ ಮಾಡಕ್ಕೆ ನಾನು ಮನೆ ಬಂದ್ ಬಾಡಿಗೆ ಬಂದಿದ್ದು ನಾನು ರಿಪೇಮೆಂಟ್ ಮಾಡ್ಕೊಳ್ತೀನಿ. ರಿಪೇಂಡ್ ಮಾಡ್ತೀರಾ? ಅಂದ್ರೆ ಮನೆ ಇದು ನಡೆಯೋದಕ್ಕೆ ಏನ್ ತೊಂದರೆ ಇಲ್ಲ? ಇಲ್ಲ. ಓಕೆ. ಆದ್ರೆ ಮಗಂದು ಇನ್ಕಮ್ ಬರ್ತಾ ಇಲ್ಲ, ಸದ್ಯಕ್ಕೆ ಬರ್ತಾ ಇಲ್ಲ, ನಮ್ಗೆ ಇದಾಗ್ತಾ ಇಲ್ಲ, ಗೊತ್ತೂ ಇಲ್ಲ ಅದು. ಓಕೆ. ಯಜಮಾನ್ರದ್ದು ಇನ್ಕಮ್ ಬರುತ್ತೆ, ಓಕೆ, ಹೆಂಗೋ ಮ್ಯಾನೇಜ್ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ. ಶ್ರೀಕಾಂತ್ ಅವ್ರ ಏನ್ ಹೇಳ್ತೀರಾ? ಮಗನ್ ಇನ್ಕಮ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನೀವು ಹಣ ಕೊಡ್ತೀರಾ ಅವ್ರಿಗೆ ಮತ್ತೆ ಏನಾದ್ರು? ಇಲ್ಲ, ಒಂದ್ ಸ್ವಲ್ಪ ದಿನ ನನಗೆ ಮೋಸ ಮಾಡ್ದ ಅವನು. ಏನಂದ್ರೆ ಹೇಗೆ? ಏನಂದ್ರೆ ಮನೆ ಲೋನ್ ಮಾಡಿಸ್ತಾ ಇದೀನಿ, ಅದಕ್ಕೊಂದ್ 500 ಕೊಡು, ಇದಕ್ಕೊಂದ್ 1000 ಕೊಡು ಅಂತ. ಆಮೇಲೆ ನಮ್ಮ ಯಜಮಾನ್ರು ಪೇಪರ್ ತಗೊಂಡೋಗಿ ಇದ್ ಮಾಡಿದ್ರು. ಏನು ಕೆಲಸ ಮಾಡಿಲ್ಲ, ಸ್ವಲ್ಪ ಜಗಳ ಮಾಡಿದೆ. ನೀನೇನಿನ್ಕ್ ಇಷ್ಟು ದುಡ್ಡು ತಗೊಂಡಿದ್ಯಾ ಲೆಕ್ಕ ಕೊಡೋದೆ, ನಿನ್ ದುಡ್ಡೆಲ್ಲ ಬಿಸಾಕ್ತೀನಿ ತಗೋ ಅಂತ ರಾಶಾಗಿ ಮಾತಾಡಿದ್ರು. ಓಕೆ. ಮತ್ತೇನು ಕೊಡಲ್ಲ. ಓಕೆ. ಈಗೇನ್ ಕೊಟ್ಟಿಲ್ಲ? ಕೊಟ್ಟಿಲ್ಲ. ಓಕೆ. ಶ್ರೀಕಾಂತ್ ಅವ್ರ ಹೇಗೆ ಮ್ಯಾನೇಜ್ ಮಾಡ್ಬೇಕು ಇದನ್ನ? ನಾನು ಹೇಳೋದಂದ್ರೆ ಅವ್ರ ಮಗನ ಕಂಟ್ರೋಲ್ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಯಾಕೆಂದ್ರೆ ಇವಾಗಲೇ ಅವರು ಇಷ್ಟು ಫ್ರೀ ಆಗಿಬಿಟ್ರೆ ಮುಂದೆ ಇನ್ನೂ ಜಾಸ್ತಿನೇ ಆಗ್ಬೋದು, ಖರ್ಚಸ್ ಎಕ್ಸ್ಪೆಂಡಿಚರ್ಸ್ ಜಾಸ್ತಿನೇ ಆಗ್ಬೋದು. ಬಟ್ ಅವ್ರು ಏನಂದ್ರೆ ಈಗ ಅವ್ರ ಲೈಫ್ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಅದೊಂದು ಬೆಸ್ಟ್ ಹೇಳ್ಬೇಕಂದ್ರೆ. ಆಲ್ರೆಡಿ ಲೈಫ್ ಸೆಕ್ಯೂರ್ಡ್ ಆಗಿದೆ. ಮತ್ತು ಅವ್ರ ಯಜಮಾನ್ರು ಇನ್ಕಮ್ ಬರ್ತಾ ಇರೋದ್ರಿಂದ ಒಂದು ಇನ್ಕಮನ್ನು ಅವರು ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಇಷ್ಟೊತ್ತು ನಮ್ದು ಅವ್ನ ಇನ್ಕಮ್ ಬಂದಿದ್ರೆ ಇಷ್ಟೊತ್ತು ಮನೆ ಇನ್ನೊಂದು ಅರ್ಧ ಸಾಲ ತೀರೋಗಿರುತ್ತೆ. ಅದನ್ನೇ ಹೇಳಿದೆ, ನೀವು ಕಂಟ್ರೋಲ್ ಇಟ್ಕೊಂಡಿಲ್ಲ, ನೀವು ಫ್ರೀ ಆಗಿಬಿಟ್ಟಿದ್ದೀರಾ, ಕಂಟ್ರೋಲ್ ಮಾಡಬೇಕು. ಏನ್ ಮಾಡೋಣ, ಎಷ್ಟೇ ಕಂಟ್ರೋಲ್ ಮಾಡ್ತಾನೆ. ಅಲ್ಲ, ಹೆಂಡ್ತಿದು ಬೇರೆ, ಅವ್ರು ಏನಾಗುತ್ತೆ ಅಂದ್ರೆ ದೇವ್ರದ್ದು ಸೆಕೆಂಡ್ ಪಾರ್ಟಿ ಆಗುತ್ತೆ, ನೀವು ಫಸ್ಟ್ ಪಾರ್ಟಿ ಆಗ್ತೀರಾ. ನೀವು ಕಂಟ್ರೋಲ್ ಇಟ್ಕೋಬೇಕು ಫಸ್ಟ್, ಆಮೇಲೆ ಅವ್ರು ಹೇಳಬೇಕು ಹಿಂಗೆ ಮಾಡಮ್ಮ, ಹಿಂಗೆ ಮಾಡಿದ್ದೀನಿ, ನೀನು ಹಿಂಗೆ ಮಾಡಮ್ಮ ಅಂತ ಅವ್ರು ಹೇಳಿದ್ರೆ ಅವ್ರು ಮಾಡ್ತಾರೆ. ಬಟ್ ನೀವು ಕಂಟ್ರೋಲ್ ಇಟ್ಕೋಬೇಕು. ಫೈನಾನ್ಸ್ ಕಂಟ್ರೋಲ್ ಇಟ್ಕೊಂಡಿದ್ದೀರಾ, ಆದರೆ ನೀವು ಸೆಕ್ಯೂರ್ ಮಾಡ್ಕೊಂಡಿದ್ದೀರಾ. ಇನ್ನು ನೀವು ಮಗನ್ನ ಕಂಟ್ರೋಲ್ ಇಟ್ಕೊಂಡು ಆ ಇನ್ಕಮ್ನು ತಗೊಂಡು ಅವ್ರ ಹೆಸರಲ್ಲಿ ಏನಾದ್ರು ಸೇವಿಂಗ್ ಮಾಡಿದ್ರೆ ಅವ್ರ ಮಕ್ಳಿಗೂ ಉಪಯೋಗ ಆಗುತ್ತೆ. ಅವ್ರು ಮಾಡ್ಕೊಂಡ್ರೆ ಆಗುತ್ತೆ. ನಮ್ದೇನಿದೆ ನಾವು ಸೇಫ್ ಮಾಡ್ಕೊಟ್ಟಿದ್ದೀವಿ, ನಾವು ಗಂಡ ಹೇಳ್ತೀವಿ. ನೀವು ಆತರ ಎಸ್ಕೇಪ್ ಆಗಕ್ಕೆ ಹೋಗ್ಬೇಡಿ ಯಾವತ್ತೂ ಮ್ಯಾರೇಜ್ ವಿಷಯದಲ್ಲಿ. ಆಯ್ತಾ ಇಲ್ಲ, ಎತ್ತಕ್ಕೂ ಬರ್ತಾ ಇಲ್ಲ ಅವ್ರ. ಒಂದ್ ಮಗು ಹುಷಾರಿಲ್ಲ ಅಂದ್ರೆ ಅವ್ನು ಹುಟ್ಟಿಸಿದ ಮಗುಗೂ ನೋಡ್ಕೊಂಡಿಲ್ಲ ಅಂದ್ರೆ ಅವ್ನ ತಂದೆ ಅನ್ಸ್ಕೊಂಡು ಏನ್ ಸರ್ ಹೇಳೋದು ನಾವು? ಸ್ವಲ್ಪ ದೂರ ಇಡಿ ಸರಿ. ಹೇಳ್ತಾ ಇದ್ರೆ ನಾವು ನೋಡ್ಕೊಂಡಿರಕ್ಕಾಗಲ್ಲ. ಕರೆಕ್ಟ್ ಮಕ್ಳು ಇದಾಗುತ್ತೆ. ನಾನು ಹೇಳೋದೇನಂದ್ರೆ ಸ್ವಲ್ಪ ನಿಮ್ ಮಗನ ಕಂಟ್ರೋಲ್ ಇಟ್ಕೊಂಡು ಸ್ವಲ್ಪ ಹಾಕೊಳ್ಳಲ್ಲ. ತಗೊಳ್ಳಿ. ಇರು, ಟೈಮ್ ಕೊಡು ನನಗೆ, ಟೈಮ್ ಕೊಡು. ಇಲ್ಲಾಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ, ಮುಂದೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇವಾಗ ನೀವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಇವಾಗ 500 ರೂಪಾಯಿ ಖರ್ಚು ಮಾಡ್ತಾ ಇರೋಂಥವ್ರು ಮುಂದೆ 1000 ರೂಪಾಯಿ ಖರ್ಚು ಮಾಡ್ಬೋದು. ಅವಾಗ ನಿಮ್ಗೆ ಡಬಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಅದಕ್ಕೆ ಒಂದ್ ಟೈಮ್ ಕೊಟ್ಟಿದ್ದಾನೆ ಅವ್ರ ತಂದೆಗೂನು, ಇದೊಂದ್ ತಿಂಗಳಿರು ಅಂತ. ಈ ತಿಂಗಳಾದ್ಮೇಲೆ ಏನ್ ಮಾಡ್ತಾರೋ ನೋಡ್ಬೇಕು. ಡಾಕ್ಟರ್ ಸಾನ್, ನೀವು ಏನ್ ಹೇಳ್ತೀರಾ ಇದಕ್ಕೆ? ಅಂದ್ರೆ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಮಾಡ್ತಾ ಇದಾರೆ, ಹೇಗಾದ್ರೂ ಕಂಟ್ರೋಲ್ ಮಾಡಬಹುದಾ ಫ್ಯಾಮಿಲಿಯಿಂದಾನೆ ಅದನ್ನ? ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡೋ ಮುಖಾಂತರ ಅಥವಾ ಹೆಲ್ದಿ ಆಗಿದ್ ಮಾಡೋ ಮುಖಾಂತರ ಹೇಗೇನಾದ್ರೂ ಮಾಡಬಹುದಾ? ಮೋಸ್ಟ್ ಪ್ರಾಬ್ಲಿ ನನಗೇನು ಅನ್ನಿಸ್ತು ಅಂತಂದರೆ, ತುಂಬ ಚಿಕ್ಕ ಏಜ್ನಲ್ಲೇ ಅವ್ರಿಗೆ ತಿಳುವಳಿಕೆ ಪೂರ್ತಿಯಾಗಿ ಬರೋ ಮುಂಚೆನೇ ಮದುವೆ ಮಾಡಿದ್ದಾರೆ. ವೆಂಕಟಲಕ್ಷ್ಮಿ ಇನ್ನೂ 19 ವರ್ಷ, ಅವ್ರ ಮಗನಿಗಿನ್ನ 24 ವರ್ಷ. ಇನ್ನು ಜವಾಬ್ದಾರಿ ತಿಳಿಯೋಕೆ ಮುಂಚೆನೇ ಜವಾಬ್ದಾರಿ ಕೊಟ್ಟಿರೋದು ಅವ್ರಿಗೆ ಅದು ನಿಭಾಯಿಸೋಕೆ ಆಗ್ತಾ ಇಲ್ಲ ಅಂತ ನನಗನ್ನಿಸ್ತು. ಅದು ಇದ್ದಿರ್ಬೋದು. ಆದರೆ ಅವರಿಗೆ ಯಾವುದು ಹೇಗೆ ಮ್ಯಾನೇಜ್ ಮಾಡಬೇಕು, ಫೈನಾನ್ಸ್ ಆಗಲಿ, ಮನೆ ಆಗಲಿ, ಹೆಂಡತಿನಾಗಲಿ, ಮಗುನಾಗಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಿಳಿಸಿ ಹೇಳಿದ್ರೆ ತಿಳ್ಕೊಬೋದು ಅಂತ ಅನ್ಕೋತೀನಿ. ನೀವು ಹೇಳೋದು ನಿಮ್ಮ ರೀತಿಲೇ ಹೇಳ್ಬೇಕು. ನಿಮ್ಗೆ ಮದ್ವೆ ಆಗಿ ಹೊಸದ್ರಲ್ಲೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಚೆನ್ನಾಗಿತ್ತು, ಪ್ರೆಗ್ನೆಂಟ್ ಅಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಈ ಡೆಲಿವರಿ ನಮ್ ತವ್ರ ಮನೆಗ್ ಬಂದ್ಮೇಲೆ ಫ್ರೆಂಡ್ಸ್ಗಳ ಜೊತೆ ಸೇರಿ ಜಾಸ್ತಿ. ಈಗ 1 ವರ್ಷದಿಂದ ಇತ್ತೀಚೆಗೆ ಈ ಚೇಂಜಸ್. ಡೆಲಿವರಿ ಟೈಮ್ ಬಂದ್ಮೇಲೆ ಫ್ರೆಂಡ್ಸ್ಗಳ ಜೊತೆ ಸೇರಿ ಅವಾಗ ನಮ್ಮ ಮನೆಗೆ ಬಿಟ್ಟ, ಹೆಂಡತಿ ಮನೆ ಸೇರ್ಕೊಂಡ. ಅಂದ್ರೆ ನಿಮ್ಮ ಅಟೆನ್ಷನ್ ಜಾಸ್ತಿ ಬೇಕು ಅವರಿಗೆ, ನೀವೇ ತಿದ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಶುರುನಲ್ಲಿ ನಿಮ್ದು ಚೆನ್ನಾಗಿತ್ತು ರಿಲೇಶನ್ಶಿಪ್, ಮ್ಯಾನೇಜ್ ಮಾಡಿ ಅನ್ನೋದೇ ಗೊತ್ತಿಲ್ಲ. ತಾಯಿ ತಂದೆನು ಇವ್ರೆ ಪಾಪ ಇದ್ ಮಾಡ್ತಾ ಇದ್ರು. ಆಮೇಲೆ ಇವಾಗ 9ನೇ ತಿಂಗಳಲ್ಲೇನೋ ಅಲ್ವಾ ಬಂದಿದ್ ನೀನು? 9ನೇ ತಿಂಗಳಲ್ಲಿ ಬಂದ್ಮೇಲೆ ಅವರು ಸಂಸಾರನ ಬಿಟ್ಬಿಟ್ರು, ಇವ್ರು ನೋಡ್ಕೊಂತಾವ್ರೆ. ಆದ್ಮೇಲೆ ಒಂದು ಪುಟ್ಟ ವಿರಾಮದ ನಂತರ ಮತ್ತಷ್ಟು ಈ ಕುಟುಂಬದ ಜೊತೆ ಚರ್ಚೆಯನ್ನ ಮುಂದುವರಿಸ್ತೀವಿ.